ದಯವಿಟ್ಟು ಮಕ್ಕಳ ನಿಮ್ಗೊಂದು ಮಾತು ಹೇಳ್ತೀನಿ. ನಾನು ಮನೆಯಲ್ಲಿ ತಂದೆ ತಾಯಿ ದೇವರು. ನಾ ಯಾವತ್ತೂ ತಂದೆ ತಾಯಿ ಮಾತನ್ನ ನಿರ್ಲಕ್ಷ್ಯ ಮಾಡಬಾರ್ದು. ಅದರಲ್ಲ ಸ್ಕೂಲ್ನಾಗ ಗುರುಗಳು ದೇವರು, ಅವ್ರ ಮಾತು ನಾವು ಎಂದೂ ನಿರ್ಲಕ್ಷ್ಯ ಮಾಡಬಾರ್ದು. ಇವರಿಬ್ಬರದ್ದು ಮಾರ್ಗದರ್ಶನದಾಗ ನೀವು ನಡೆದ್ರಪ್ಪ ಅಂತಂದ್ರೆ ನೀವು ಒಳ್ಳೆ ಪ್ರಜೆ ಆಗೋದ್ರಾಗ ಏನು ಡೌಟ್ ಇಲ್ಲ ಅಂತ ನಾನು ಹೇಳ್ತೀನಿ. ಆಮೇಲೆ ನಿಮ್ಗೆ ಇನ್ನೊಂದು ವಿಷಯ, ನೀವು ಬಸ್ಸಲ್ಲೆಲ್ಲ ಅಡ್ಡಾಡಿರಲ್ಲ, ನೀವು ಕಾರಲ್ಲಿ, ಸೈಕಲಲ್ಲಿ, ಬೈಕಲ್ಲಿ, ಮತ್ತು ಫ್ಲೈಟ್ ಒಳಗೆ ಅಡ್ಡಾಡಿರಿ. ಫ್ಲೈಟ್ ಒಳಗೆ ಯಾರ್ಯಾರು ಹೋಗಕ್ಕೆ ಇಷ್ಟಪಡ್ತೀರಿ? ಕೈ ಹತ್ರಿ. ನಿಮ್ಗೆ ಯಾರ್ಯಾರಿಗೆ ಇಷ್ಟ ಐತೆ ನಾನು ಒಂದಿನ ಫ್ಲೈಟ್ ಒಳಗೆ ಕರ್ಕೊಂಡು ಹೋಗ್ತೀನಿ. ಮೇಲೆ ನಿಮ್ಗೆ ಗಿಫ್ಟ್ ಬರ್ತೀರಿಲ್ಲ ಫ್ಲೈಟ್ ಒಳಗೆ, ಬೆಂಗಳೂರಿಗೆ ಹೋಗಿ ವಾಪಸ್ ಬರೋಣ ಅಂತ ಫ್ಲೈಟ್ ಒಳಗೆ. ಹಾಂ ಸರ್, ಆದಷ್ಟು ಬೇಗ ಯಾವಾಗ ಅಂತಾರೆ ಅವಾಗ ಮಕ್ಕಳನ್ನ ರೆಡಿ ಮಾಡಲಿ. ಎಲ್ಲ ಮಕ್ಕಳಿಗೂ ಫ್ಲೈಟ್ ಒಳಗೆ ಪ್ರಯಾಣ ಹೇಗಿರುತ್ತೆ ಅನ್ನೋದು ಅನುಭವ ಒಂದು ಸ್ವಲ್ಪ ತಿಳಿಸ್ಬೇಕಂತೇಳಿ ನಾನು ಇಷ್ಟಪಡ್ತೀನಿ. ನಾನು ಇನ್ನೂ ತನಕ ಫ್ಲೈಟ್ ಒಳಗೆ ನಾನು ಅಡ್ಡಾಡಿಲ್ಲ. ನಾನು ಅಡ್ಡಾಡಿಲ್ಲ ಅಂತೇಳಿ ನಿಮಗೆ ಇದು ಮಾಡಂಗಿಲ್ಲ, ನೀವು ಅಡ್ಡಾಡ್ರಿ. ಎಂಜಾಯ್. ನಮಸ್ಕಾರಗಳು. ನೋಡಿ, ವಿಶೇಷ ಅದು ನಾನು ಅವಾಗ ಹೇಳ್ತಿದ್ದೆ, ನಾನು ವಿಮಾನದಾಗ ಕರ್ಕೊಂಡು ಹೋಗೋದ ಆಸೆ ಐತೆ ಅಂತ ಹೇಳ್ತಿದ್ದೆ ನಿಮಗೆ. ನಾನು ಕೆಲವು ಹುಡುಗರನ್ನ ನಾನು ಹೈಕ್ ಮಾಡಿದ್ದೇನೆ, ಅವ್ರು ಇವತ್ತು ಅನೌನ್ಸ್ ಮಾಡಿದರು, ಇವರೇ ಅವರು. ಹೌದಾ? ವಿಮಾನದಾಗ ಪ್ರಯಾಣ ಮಕ್ಕಳು ಕೆಲವು ಶಾಲೆಗಳು ಒಂದು ಯಾವ ಇಲ್ಲ, ಪ್ರವಾಸ ಮಾಡ್ತಾರೆ ಬಸ್ನ್ಯಾಗ. ಆದರೆ ವಿಮಾನದಾಗ ಪ್ರಯಾಣ ಮಾಡೋದು ಒಂದೇ ಒಂದು ಶಾಲೆ ಕರ್ನಾಟಕದೊಳಗೆ. ಈಗ ಎರಡನೇ ಶಾಲೆ ಯಾವ್ದಾಗುತ್ತೆ? ನಮ್ಮ ಶಾಲೆ. ಅದು ದೊಡ್ಡ ಇತಿಹಾಸ ಅದು. ಅದಕ್ಕೆ ಇವತ್ತು ಅವರು ಹುಟ್ಟಹಬ್ಬದ ನಿಮಿತ್ತವಾಗಿ ನಿಮ್ಗೇನು ಮಾಡ್ತಾರೆ, ನಾವು ಕೆಲವು ಶಾಲೆ ವಿದ್ಯಾರ್ಥಿಗಳನ್ನ ಹೈಕ್ ಮಾಡ್ಕೊತೀವಿ. ಆ ವಿದ್ಯಾರ್ಥಿಗಳಿಗೆ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ಅವ್ರಿಗೆ ಮತ್ತೊಮ್ಮೆ ಚಪ್ಪಾಳೆ ಮೂಲಕ ಅಭಿನಂದನೆ. ಅಂತ ತಂದೆ ಈಗ ಅಶೋಕ್ ಪುಣ್ಯ ಮಾಡೋಣ. ನಿಮ್ಮ ಸೇವೆ ಮುಂದುವರಲಿ, ಆ ದೇವರ ಆಶೀರ್ವಾದ ಇದ್ದೇ ಇರುತ್ತೆ. ಇವತ್ತು ನಮ್ಮ ಶಾಲೆಗೆ ಬಂದಿದ್ದು ಮತ್ತೊಮ್ಮೆ ಮಕ್ಕಳೆಲ್ಲರೂ ಹುಟ್ಟಹಬ್ಬದ ಶುಭಾಶಯ ಹೇಳುತ್ತಾ, ಈಗ ನಮ್ಮ ಶಾಲೆ ಮಕ್ಕಳಿಂದ ಒಂದು ಸನ್ಮಾನ ಕಾರ್ಯಕ್ರಮ ಆಮೇಲೆ ನೋಡ್ಬೇಕು ಕೊಡ್ಲಿ. ಈಗ ಅರ್ಥ